ಇತ್ತೀಚೆಗೆ ಟಿ ಪರೀಕ್ಷೆ ಒಳಗಡೆ ಇದೊಂದು ಏನಾಗಿದಪ್ಪ ಅಂದ್ರ ಈ ಕ್ವಶನ್ಸ್ ಏನಾಗಿತ್ತಪ್ಪ ಅಂದ್ರ ಕೇಳಿದ್ರು. ಪ್ರಶ್ನೆ 2011ರ ಜನಗಣತಿ ಆಧಾರದ ಮೇಲೂ ಕೂಡ ಕ್ವಶನ್ಸ್ ಕೇಳಿದ್ರು ಅನ್ನಕ ಇಲ್ಲೊಂದು ಉದಾಹರಣೆಗಳನ್ನು ಹೇಳ್ಕೊತ ಬರ್ತೀನಿ. ಯಾವ ತರ ಕೇಳಿದ್ರು? ಕೆಳಗಿನ ರಾಜ್ಯಗಳಲ್ಲಿ ಅತ್ಯಧಿಕ ಜನನ ಪ್ರಮಾಣವನ್ನ ಹೊಂದಿರುವುದು ಯಾವುದು ಅಂತ ಕ್ವಶನ್ಸ್ ಕೇಳಿದ್ರು. ಅಲ್ಲೂ ಸಾಕ್ಷರತೆ ರಿಲೇಟೆಡ್ ಕ್ವಶನ್ಸ್ ಬಂದಿತ್ತು. ಹಾಗಾದ್ರೆ ಇನ್ನು 2011ರ ಜನಗಣತಿ ಸೆನ್ಸಸ್ ಮೇಲೆ ಕ್ವಶನ್ಸ್ ಕೇಳ್ತಾನಂದ್ರೆ ಒಂದ್ಸತ ಓದಿರ್ತಿರ್ತಾರೆ. ಆಲ್ರೆಡಿ ಸಿಇಟಿ ಓದೋರು ಇದನ್ನ ಆಲ್ರೆಡಿ 2011 ಜನಗಣತಿ ಎಷ್ಟೋ ಮಂದಿ ಪರ್ಫೆಕ್ಟ್ ಇರ್ತದೆ. ಫಸ್ಟ್ ಟೈಮ್ ಓದೋರಿಗೆ ಗೊತ್ತಿರಂಗಿಲ್ಲ. ಅವರು ಏನ್ ಮಾಡ್ಬೋದಪ್ಪ ಅಂದ್ರೆ ಇಂಥ ಕ್ವಶನ್ಸ್ ಗಳನ್ನ ಪಡಿಸ್ಕೋಬೇಕು. ಕೆಳಗಿನ ರಾಜ್ಯಗಳ ಅತ್ಯಧಿಕ ಜನನ ಪ್ರಮಾಣ ಹೊಂದಿರುವಂತ ರಾಜ್ಯ ಈ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ನೋಡ್ರಿ ಉತ್ತರ ಪ್ರದೇಶ ಸರಿ ಉತ್ತರ ಆಗ್ತದೆ. ಭಾರತ ದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಅಂದರೂ ಕೂಡ ಉತ್ತರ ಪ್ರದೇಶ. ಕಡಿಮೆ ಜನಸಂಖ್ಯೆ ಯಾವುದು ಅಂತ ಕ್ವಶನ್ಸ್ ನ ಕೊಡ್ತಿರ್ತಾರೆ. ಕಡಿಮೆ ಜನಸಂಖ್ಯೆ ಹೊಂದಿರುವಂತಹ ರಾಜ್ಯ ಯಾವುದು ಅಂತ ಹೇಳಿ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ. ಇನ್ನ ಸಾಕಷ್ಟು ಪ್ರಶ್ನೆಗಳನ್ನ ಇದ್ರ ಮೇಲೆ ನಾವೇನ್ ಮಾಡಬೇಕು ಅನ್ನೋದು ಪ್ರೇ ಮಾಡೋದು. ಸರ್ ಇಲ್ಲಿ ಮಧ್ಯಪ್ರದೇಶ ಅಂತ ಕೊಟ್ಟ. ಮಧ್ಯಪ್ರದೇಶ ಮೇಲೆ ಏನ್ ಕ್ವಶನ್ಸ್ ಕೊಡಬಹುದು? ಅತಿ ಹೆಚ್ಚು ಅರಣ್ಯ ಹೊಂದಿರುವಂತ ಭಾರತದ ರಾಜ್ಯ ಯಾವುದಪ್ಪ ಅಂದ್ರೆ ಮಧ್ಯಪ್ರದೇಶ. ಕಡಿಮೆ ಅಂದ್ರೆ ಹರಿಯಾಣ ಅಂತ ಕರಿತೀವಿ. ವಿಸ್ತೀರ್ಣದಲ್ಲಿ ದೊಡ್ಡ ರಾಜ್ಯ ಅಂತಾಗ ರಾಜಸ್ಥಾನ ಅಂತ ಕರಿತೀವಿ. ಸಣ್ಣ ರಾಜ್ಯ ಅಂದ್ರೆ ಗೋವಾ ಅಂತ ಕರಿತೀವಿ. ಈ ತರ 2011ರ ಜನಗಣತಿ ಪ್ರಕಾರ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ರಾಜ್ಯ ಯಾವುದು? ಕೇರಳ. ಕಡಿಮೆ ಸಾಕ್ಷರತೆ ಹೊಂದಿರುವಂತ ರಾಜ್ಯ ಯಾವುದು? ಬಿಹಾರ. ಇಲ್ಲಿ ನೋಡ್ರಿ, ಜೊತೆಗೆ ನಿಮ್ಗ ಇಲ್ಲಿ ಕ್ವಶನ್ಸ್ ನ ಕೊಟ್ಟಿದ್ರು. ಹಾಗಾದ್ರೆ 2011ರ ಜನಗಣತಿ ಆಧಾರದ ಮೇಲೆ ಭಾರತದ ಜನಸಂಖ್ಯೆ 121 ಕೋಟಿ ಸಮಥಿಂಗ್ ಅಂತ ಹೇಳ್ತೀವಿ. ಅದರ ಪುರುಷರಷ್ಟು ಮಹಿಳೆಯರಷ್ಟು ಇವು ಇಷ್ಟು ಇಂಪಾರ್ಟೆಂಟ್ ಅಲ್ಲ. ಬಟ್ ಇದ್ರ ಒಳಗಡೆ ಸಾಕ್ಷರತೆ ಪ್ರಮಾಣ ಕೇಳಿದ್ರು. 2000 ಇತ್ತೀಚೆಗೆ ಟಿ ಎಕ್ಸಾಮ್ಸ್ ನ ಬರ್ದಿದ್ರು ಗೊತ್ತೈತೆ. 2011ರ ಜನಗಣತಿಯ ಪ್ರಕಾರ ಭಾರತ ದೇಶದ ಸಾಕ್ಷರತೆ ಎಷ್ಟು? ಇದೇ ಆಪ್ಷನ್ಸ್ ಇತ್ತು. 74.04 ಆಪ್ಷನ್ಸ್ ಡಿ ಒಳಗಡೆ ಇಟ್ಟಿದ್ವಿ. ಹೌದಾ? ಟಿಕ್ ಮಾಡಿ ಬರ್ಬೋದು. ನೆಕ್ಸ್ಟ್ ಪುರುಷರ ಸಾಕ್ಷರತೆ 82, ಸ್ತ್ರೀ ಸಾಕ್ಷರತೆ 65 ಪಾಯಿಂಟ್. ಲಿಂಗಾನುಪಾತ ಮೇಲೆ ಕ್ವಶನ್ಸ್ ನ ಕೇಳ್ತಿರ್ತಾನೆ. 1000 ಪುರುಷರಿಗೆ ಇರುವಂತ ಮಹಿಳೆಯರ ಸಂಖ್ಯೆಯನ್ನ ನಾವು ಲಿಂಗಾನುಪಾತ ಅಂತ ಕರಿತೀವಿ. ಎಷ್ಟಿದೆಯಪ್ಪ ಅಂದ್ರೆ ಲಿಂಗಾನುಪಾತ 940 ಅಂತ ಹೇಳ್ತೀವಿ. ಭಾರತ ದೇಶದ ಲಿಂಗಾನುಪಾತ 940. ಇನ್ನು ಜನಸಾಂದ್ರತೆ ಅಂತ ನೋಡ್ಕೊತ ಬಂದಾಗ ಪ್ರತಿ ಚದರ ಕಿಲೋಮೀಟರ್ ಎಷ್ಟು ಜನರು ಇದಾರಪ್ಪ ಅಂದ್ರೆ 382 ಕಿಲೋಮೀಟರ್. ಜನಗಣತಿ ಆಧಾರದ ಮೇಲೆ ಕೂಡ ಕ್ವಶನ್ಸ್ ಬರ್ತಾವೆ. ಇಂಥವು ಕೂಡ ನಾವು ರಿಕಾಲ್ಗಳನ್ನ ಮಾಡಲೇಬೇಕು. ಅತಿ ಹೆಚ್ಚು ನಮ್ಮ ಕರ್ನಾಟಕಕ್ಕೆ ಹೋಲಿಸ್ಕೊಂಡಪ್ಪ ಅಂದ್ರೆ ಅತಿ ಹೆಚ್ಚು ದೊಡ್ಡ ಜಿಲ್ಲೆ ಯಾವ್ದಪ್ಪ ಅಂದ್ರೆ ಬೆಳಗಾವಿ. ಕಡಿಮೆ ಅಂದ್ರೆ ಬೆಂಗಳೂರು ನಗರ. ಹೌದಾ? ಹೆಚ್ಚು ಸಾಕ್ಷರತೆ ಹೊಂದಿರುವುದು ಯಾವ್ದಪ್ಪ ಅಂದ್ರೆ ದಕ್ಷಿಣ ಕನ್ನಡ ಅಂತೀವಿ. ಕಡಿಮೆ ಸಾಕ್ಷರತೆ ಅಂದ್ರೆ ಯಾದಗಿರಿ ಅಂತ ಗೊತ್ತೀವಿ. ಅತಿ ಹೆಚ್ಚು ಅರಣ್ಯ ಹೊಂದಿರುವಂತಹ ಜಿಲ್ಲೆ ಅಂತಂದ್ರ ಉತ್ತರ ಕನ್ನಡ. ಕಡಿಮೆ ಅಂದ್ರೆ ವಿಜಯಪುರ. ಈ ತರ ಪ್ರಶ್ನೆಗಳಿಗಾಗಿ ಪೇಜ್ ನ ಫಾಲೋ ಮಾಡ್ಕೊಡ್ರಿ. ಧನ್ಯವಾದಗಳು.